ನಮಸ್ತೆ ವೀಕ್ಷಕರೇ, ಸುದ್ದಿ ಸಂವಾದ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮುರ್ಕೆ. ವಾಟ್ಸಪ್ ಮೇನಿಯಾ ಅನ್ನುವಂಥದ್ರ ಬಗ್ಗೆ ಬಹಳಷ್ಟು ವಿಚಾರಗಳು ಮಾತಾಡಬೇಕು. ಒಂದ್ ಕಡೆಯಲ್ಲಿ ವಾಟ್ಸಪ್ ಅನ್ನುವಂಥದ್ದು ಬಹಳಷ್ಟು ಈಗಿನ ದಿನಗಳಲ್ಲಿ ಪ್ರಮುಖ ಅಂಶವಾಗ್ತಾ ಇದೆ. ಒಂದ್ ಕಡೆಯಲ್ಲಿ ಮುಖ್ಯ ಸಮಾಜದಲ್ಲೇ ಎಲ್ಲ ಕಡೆಯಲ್ಲಿ ವಾಟ್ಸಪ್ ಒಂದಷ್ಟು ಹಾವಳಿಗಳು, ಎಲ್ಲ ಒಂದು ಕಡೆಯಲ್ಲಿ ಅಪಘಾತ ಆದ್ರೂ ಆ ಸಂದರ್ಭದಲ್ಲೇ ವಾಟ್ಸಪ್ ಗಳನ್ನು ಬಳಸಿಕೊಳ್ಳುವಂಥದ್ದು, ಎಲ್ಲ ಒಂದು ಆ ಅಪಘಾತಕ್ಕೆ ಒಳಗಾಗಿರುವಂತ ವ್ಯಕ್ತಿ ಆಗಿರ್ಬೋದು, ಅವನನ್ನು ಎಲ್ಲಾದ್ರೂ ಅಥವಾ ಅವನಿಗೆ ಚಿಕಿತ್ಸೆ ಕೊಡೋಕ್ಕಿಂತ ಮೊದಲು ಎಲ್ಲ ಒಂದು ಕಡೆಯಲ್ಲಿ ವಾಟ್ಸಪ್ ಅಲ್ಲಿ ಫೋಟೋ ಸಿಗ್ದು ಅದನ್ನು ಸೆಂಡ್ ಮಾಡೋದ್ರಲ್ಲೇ ಒಂದಷ್ಟು ಬ್ಯುಸಿ ಆಗಿರುವಂತದ್ದು. ಎಷ್ಟರ ಒಟ್ಟಿಗೆ ಮಾನವೀಯತೆ ಮೆರಿತಾ ಇದ್ದಾರೆ ಒಂದ್ ಕಡೆಯಲ್ಲಿ, ಎಲ್ಲ ಒಂದ್ ಕಡೆಯಲ್ಲಿ ಮಾನವೀಯತೆಯ ಮೌಲ್ಯ ಅನ್ನುವಂಥದ್ದು ಏನೋ ಕಡಿಮೆ ಆಗ್ತಾ ಇದೆ, ಒಂದ್ ಕಡೆಯಲ್ಲಿ ಮರಿತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ಮಾತಾಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ಸ್ಟುಡಿಯೋದಲ್ಲಿ ಕಾಪು ಪತ್ರಿಕಾ ಒಂದು ವರದಿಗಾರರು ಇದ್ದಾರೆ. ನಮ್ಮ ಉದಯವಾಣಿ ವರದಿಗಾರರು ಮತ್ತೆ ಕಾಪು ಪ್ರೆಸ್ ಕ್ಲಬ್ಬಿನ ಸಂಚಾಲಕರು ಕೂಡ ನಮ್ಮ ಜೊತೆ ಹಾಜರಾಗಿರುವಂತದ್ದು ರಾಮಚಂದ್ರ ಅವರು. ಹಾಗೇನೆ ನಮ್ಮ ಜೊತೆ ವಿಶೇಷವಾಗಿ ನೀವು ನೋಡಿರ್ಬೋದು, ಪ್ರತಿಯೊಂದು ವರದಿಯಲ್ಲೂ ಉಲ್ಲೇಖ ಮಾಡುವಾಗ ಪ್ರತಿಯೊಂದು ವಿಷಯದಲ್ಲೂ ಒಂದು ವಾಟ್ಸಪ್ ನ ಒಂದಷ್ಟು ಹಾವಳಿಗಳು ಕಂಡು ಬರ್ತಾ ಇರುವಂತದ್ದು. ಇವತ್ತು ನೀವು ನೋಡಿರ್ಬೋದು, ಮಾಧ್ಯಮಗಳಲ್ಲಿ ವಾಟ್ಸಪ್ ಮೆಸೇಜ್ ಅನ್ನು ಡಿಲೀಟ್ ಮಾಡಿದ್ರೆ ಪ್ರಕರಣ ದಾಖಲಾಗುತ್ತದೆ ಅನ್ನುವಂಥದ್ದು. ಏನು ಪ್ರಕರಣ ಅನ್ನುವಂಥದ್ದು, ಆದ್ರೆ ಸಂಜೆಯ ಹೊತ್ತಿನಲ್ಲೇ ಅದು ತಿರುವಾಯಿತು. ಉದಯವಾಣಿ ವೆಬ್ಸೈಟ್ ಗಳಲ್ಲಿ ನೋಡಿದ್ರೆ ಇವತ್ತು ಈಗ ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಿದ್ರೆ ಅಥವಾ ಅದನ್ನು ಡಿಲೀಟ್ ಮಾಡಿದ್ರೆ ಯಾವುದೇ ಪ್ರಕರಣಗಳು ದಾಖಲಾಗಲ್ಲ ಅನ್ನುವಂಥದ್ದು. ಏನ್ ದ್ವಂದ್ವ ಈ ಎಲ್ಲಾ ಒಂದು ಹೇಳಿಕೆಗಳು. ವಾಟ್ಸಪ್ ಅನ್ನುವಂಥದ್ದು ಸಮಾಜದಲ್ಲಿ ಎಷ್ಟು ಮುಖ್ಯ ಬದಲಾವಣೆಯನ್ನು ತರ್ತಾ ಇದೆ ಒಂದ್ ಕಡೆಯಲ್ಲಿ, ಮತ್ತೊಂದಷ್ಟು ಬೆಳವಣಿಗೆಗಳು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು ವಾಟ್ಸಪ್ ನಿಂದ. ಇದೊಂದು ದುರಂತ ಆಗ್ತದೆ ಒಂದ್ ಕಡೆಯಲ್ಲಿ. ವಾಟ್ಸಪ್ ಒಂದ್ ಕಡೆಯಲ್ಲಿ ಸೆಲ್ಫಿ ಆಗಿರ್ಬೋದು, ಇದೆಲ್ಲ ಒಂದ್ ಕಡೆಯಲ್ಲಿ ಈಗಿನ ಯುವ ಜನತೆ ಹೆಚ್ಚಾಗಿ ಇದರಲ್ಲಿ ಮೊರೆ ಹೋಗ್ತಾ ಇರೋದ್ರಿಂದ ಬಹಳಷ್ಟು ದುರಂತ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ಮಾತಾಡ್ಲಿಕ್ಕೆ ನಮ್ಮ ಜೊತೆ ವರದಿಗಾರರು ಇದ್ದಾರೆ. ರಾಮಚಂದ್ರ ಆಚಾರ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೇನೆ ಒಂದು ಸಣ್ಣ ಒಂದು ವಿಡಿಯೋ ತುಣುಕುಗಳನ್ನು ಮಾಡಿರುವಂತದ್ದು, ಅದಕ್ಕೆ ನಿರ್ದೇಶನ ಮಾಡಿದ್ದಾರೆ ಧೀರೇಶ್ ಡಿ ಮೂಳೂರ್ ಅವರು ಇದರಲ್ಲಿ ಒಂದು ಬಿಂಬಿಸುವಂತದ್ದು ಮೂಲವಾಗಿ ಎಲ್ಲಿ ಮಾನವೀಯತೆಯ ಮೌಲ್ಯವನ್ನು ಮರಿತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ಒಂದು ಚಿಕ್ಕ ತುಣುಕಲ್ಲಿ ಒಂದು ತೋರಿಸುವಂತದ್ದು. ಈಗಾಗಲೇ ಮಾನವೀಯತೆ ಎಲ್ಲಿ ಮರಿತಾ ಇದ್ದಾರೆ ಜನಗಳು ಅನ್ನುವಂಥದ್ದು, ಎಲ್ಲ ಒಂದು ಕಡೆಯಲ್ಲಿ ಸೆಲ್ಫಿ ತೆಗೆಯುವಂಥದ್ದು, ಫೋಟೋಸ್ ತೆಗೆಯೋದ್ರಲ್ಲೇ ಒಂದು ಮಾನವೀಯತೆ ಮರಿತಾ ಇದ್ದಾರೆ. ಪ್ರಾಣವನ್ನು ಲೆಕ್ಕಿಸ್ತಾ ಇಲ್ಲ ಒಂದ್ ಕಡೆಯಲ್ಲಿ, ಫೋಟೋ ತೆಗೆದು ಒಂದಷ್ಟು ಸೆಂಡ್ ಮಾಡೋದ್ರಲ್ಲಿ ಮುಖ್ಯವಾಗಿ ಬ್ಯುಸಿ ಆಗಿರ್ತಾರೆ ಅನ್ನುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ಮಾತಾಡೋಣ. ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗ್ತಾರೆ. ಕಾರ್ಯಕ್ರಮಕ್ಕೆ ಇಬ್ಬರಿಗೂ ಸ್ವಾಗತ. ಎಸ್ ವೀಕ್ಷಕರೇ, ನೀವು ನೋಡಿರ್ಬೋದು, ನೀವು ಆಗಿರ್ಬೋದು, ಪ್ರತಿಯೊಂದು ಕಡೆಯಲ್ಲೋ ಒಂದಷ್ಟು ಏನೋ ಒಂದು ವಿಚಿತ್ರವಾದ ಸನ್ನಿವೇಶಗಳಾದ್ರೆ ಅಥವಾ ವಿಚಿತ್ರವಾದ ಒಂದು ವಸ್ತುಗಳು ಕಂಡ್ರೆ ಅಥವಾ ವಿಚಿತ್ರವಾದ ಏನಾದ್ರೂ ಒಂದು ಆಘಾತಕಾರಿ ಅಂಶಗಳು ಕಂಡ್ರೆ ಅಲ್ಲಿ ನೀವು ಮೊಬೈಲ್ ಇಂದ ಸೆಲ್ಫಿ ಅಥವಾ ಫೋಟೋಸ್ ಗಳನ್ನು ತೆಗಿತಾ ಇರುವಂತದ್ದು. ಇದು ಎಷ್ಟರ ಮಟ್ಟಿಗೆ ಅಪಾಯಕಾರಿ ಅನ್ನುವಂಥದ್ದು. ಈಗಾಗಲೇ ನೀವು ವರದಿಯಲ್ಲಿ ಬಹಳಷ್ಟು ವಿಚಾರಗಳನ್ನು ಒಂದ್ ಕಡೆಯಲ್ಲಿ ಬರೆದಿದ್ರಿ. ನಾನು ಹಿಂದೆ ಓದಿದ್ದೆ ಅದರ ಬಗ್ಗೆ. ವಾಟ್ಸಪ್ ಅನ್ನುವಂಥದ್ದು ಈಗ ಸೆಲ್ಫಿ ಅನ್ನುವಂಥದ್ದು ಎಷ್ಟು ದುರಂತ ಆಗ್ತಾ ಇದೆ, ಮತ್ತೆ ವಾಟ್ಸಪ್ ಅನ್ನುವಂಥದ್ದು ಮೊಬೈಲ್ ಅನ್ನುವಂಥದ್ದು ಯೂಸ್ ಮಾಡೋದ್ರಲ್ಲಿ ಎಷ್ಟು ಬದಲಾವಣೆ ತರಬಹುದು ಅನ್ನುವಂಥದ್ದು. ಹೇಗೆ ಅನಿಸ್ತದೆ ವಾಟ್ಸಪ್ ಅನ್ನುವಂಥದ್ದು ಈಗ ಯುವ ಜನತೆ ಆಗಿರ್ಬೋದು, ಎಲ್ರು ಈಗ ಒಂದು ಓಲ್ಡ್ ಏಜ್ ನಿಂದ ಹಿಡಿದು ಹಿರಿಯ ನಾಗರಿಕರಿಂದ ಹಿಡಿದು ಎಲ್ಲರೂ ಈಗ ಬಳಸುವಂತ ಸ್ಥಿತಿಗೆ ಆ ವಾಟ್ಸಪ್ ಬಂದಿದೆ. ಹೇಗೆ ಅನಿಸ್ತಾ ಇದೆ? ಇದು ಬೇಕಿತ್ತಾ ಒಂದ್ ಕಡೆಯಲ್ಲಿ? ಎಲ್ಲ ಒಂದು ದುರಂತಕ್ಕೆ ಕಾರಣ ಆಗುತ್ತಾ ವಾಟ್ಸಪ್? ನಿಮ್ಮ ಪ್ರೈಮ್ ಟಿವಿಯ ಈ ಒಂದು ವಾಟ್ಸಪ್ ಕುರಿತಾದ ಈ ಒಂದು ಸುದ್ದಿ ಸಂವಾದಕ್ಕೆ ನಾನು ಧನ್ಯವಾದಗಳನ್ನು ಮೊದಲಾಗಿ ಹೇಳಬೇಕಾಗಿದೆ. ಈ ವಾಟ್ಸಪ್ ಸಾಮಾಜಿಕ ಜಾಲತಾಣವಾಗಿ ಎಷ್ಟು ಪ್ರಸಿದ್ಧಿಯನ್ನು ಪಡೆದಿದೆಯೋ ಅಷ್ಟೇ ಅಪಕೀರ್ತಿಯನ್ನು ಹೊಂದ್ತಾ ಇದೆ ಅಂತ ಹೇಳುವಂಥದ್ದು ಈಗೀಗಿನ ಕೆಲವು ಘಟನೆಗಳಲ್ಲಿ ನಮಗೆ ಅರಿವಾಗ್ತಾ ಇದೆ. ಸೆಲ್ಫಿಯಿಂದಾಗಿ ಅನೇಕ ಯುವಕರು ತಮ್ಮ ಪ್ರಾಣವನ್ನು ತೆರುತ್ತಿದ್ದಾರೆ. ಸೊ ಈ ಎಲ್ಲ ಒಂದು ವಿಚಾರಗಳಿಂದಾಗಿ ವಾಟ್ಸಪ್ ಜಾಲತಾಣವಾಗಿ ಎಲ್ಲೋ ಒಂದು ಕಡೆ ದುರಂತಮಯವಾಗ್ತಾ ಇದೆಯೋ ಅಂತ ಹೇಳುವಂತಹ ಒಂದು ದೃಷ್ಟಿ ನನ್ನದು ಕೂಡ ಆಗಿದೆ. ಈ ಅಪಘಾತ ಪ್ರದೇಶಗಳಲ್ಲಿ ಈ ವಾಟ್ಸಪ್ ಅನ್ನು ಬಳಸುವಂತದ್ದು ಮತ್ತೊಂದು ಅಪಘಾತಕ್ಕೆ ಕಾರಣವಾಗುವಂಥದ್ದು. ಸೊ ವಾಟ್ಸಪ್ ತೆಗಿತಾ ಇದ್ದಾಗಲಿ ಇವಾಗಲೇ ನಾನು ನೋಡಿದೆ, ಇಲ್ಲಿಗೆ ನಾನು ಬರ್ತಿರ್ಬೇಕಾಗಿದ್ರೆ ಉಡುಪಿಯಂತಹ ಒಂದು ನಮ್ಮ ಪಟ್ಟಣ ಪ್ರದೇಶದ ಒಂದು
ಮುಖ್ಯವಾದಂತಹ ಒಂದು ಅಂಬಲ್ಪಾಡಿ ಜಂಕ್ಷನ್ ಅಲ್ಲಿ ಹೃದಯ ಭಾಗದಲ್ಲಿ ನಾವು ವಾಹನವನ್ನು ಹಿಡ್ಕೊಂಡು ಬರಬೇಕಿದ್ರೆ ಒಬ್ಬ ವಾಟ್ಸಪ್ ಅಥವಾ ಈ ಸಾಮಾಜಿಕ ಜಾಲತಾಣವನ್ನು ಹುಡುಕ್ತಾ ಇದ್ದಾನೆ ಅವನ ಮೊಬೈಲ್ ಅಲ್ಲಿ ಅವನಿಗೆ ರಸ್ತೆ ನಡುವಲ್ಲಿ ತಾನು ಇದ್ದೇನೆ ಅಂತ ಹೇಳುವಂತಹ ಪರಿವೆಯೇ ಇಲ್ಲವಾಗಿರ್ತದೆ. ಸೊ ಈ ಎಲ್ಲ ವಿಚಾರಗಳಿಂದಾಗಿ ಸಾಮಾಜಿಕ ಜಾಲತಾಣಗಳು ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೋ ಅಷ್ಟೇ ಅಪಾಯಕಾರಿ ಅಂತ ಹೇಳುವಂತಹ ವಿಚಾರವನ್ನು ನಾನು ನಿಮ್ಮ ಮುಂದೆ ಇಡಬೇಕಾಗ್ತದೆ. ಈಗಾಗಲೇ ನೀವು ಆ ಒಂದು ಕಾನ್ಸೆಪ್ಟ್ ಹೇಗೆ ನಿಮ್ಗೆ ಮೈಂಡ್ಗೆ ಬಂತು? ಯಾಕೆ ಅಂದ್ರೆ ಈಗಿನ ದಿನಗಳಲ್ಲಿ ಯುವಜನತೆ, ನೀವು ಒಬ್ರು ಯುವಜನತೆಯಾಗಿ ನೀವು ಒಂದು ವಾಟ್ಸ್ಆಪ್ ಬಳಸ್ತೀರಾ, ಅದು ಎಷ್ಟರ ಮಟ್ಟಿಗೆ ಮಾರಕ ಅಂತ ಅನ್ನುವಂಥದ್ದು ಆ ಇಮೇಜ್ ಯಾಕೆ ಬಂತು ನಿಮ್ಗೆ? ಸರ್ ಏನಾಗಿದೆ ಅಂದ್ರೆ ನಮ್ಮೊಂದು ಫ್ರೆಂಡ್ ಇದ್ರು ಮಹೇಶ್ ಶೆಟ್ಟಿ ಅಂತ, ಅವರು ಬಾಂಬೆಯಲ್ಲಿ ಇದೇ ರೋಡ್ ಆಕ್ಸಿಡೆಂಟಲ್ಲಿ ಈ ಥರ ಆಕ್ಸಿಡೆಂಟ್ ಆಗಿತ್ತು, ರೋಡ್ ಆಕ್ಸಿಡೆಂಟ್. ಅವಾಗ ಏನಾಗಿತ್ತು ಅಂದರೆ ಅವನು 7 ಆಕ್ಸಿಡೆಂಟ್ ಆಗಿತ್ತು ರಾತ್ರಿ, ಬೈಕ್ ಆಕ್ಸಿಡೆಂಟ್. ಅವನು ರಸ್ತೆಯಲ್ಲೇ ಇದ್ದ, 8 ತನಕ ರಸ್ತೆಯಲ್ಲೇ ಇದ್ದ. 7 ಗಂಟೆಗಾದ್ರೆ 1 ಗಂಟೆ ಕಾಲ ರಸ್ತೆಯಲ್ಲೇ ಇದ್ದ. ಪೊಲೀಸ್ ಬರುವ ತನಕ ರಸ್ತೆಯಲ್ಲೇ ಇದ್ದ. ಮತ್ತೆ ಇಲ್ಲಿಗೆ ಊರಿಗೆ ಹೆಣ ಬಂತು. ನೋಡುವಾಗ ಈ ಬಾಯಿಗೆ ನೀರಿಲ್ಲದೆ ಒದ್ದಾಡಿ ಇದು ಮಾಡ್ತಾರಲ್ಲ, ಆ ಥರ ಇತ್ತು. ತುಂಬ ನನಗೆ ನೋವಾಯಿತು, ಮನೆಯವರು ಆಕ್ರಂದನ, ತುಂಬ ನೋವಾಯಿತು. ನಾನು ಆವಾಗಲೇ ಥಿಂಕ್ ಮಾಡಿದೆ, RTO ನಿಯಮಗಳು ಮತ್ತು ಅದೆಲ್ಲ ಸರ್ಚ್ ಮಾಡೋಕ್ಕೆ ಹೋದೆ, ಒಂದು ಇಮೇಜ್ ರೆಡಿ ಮಾಡುವ ಇಮೇಜ್ ಅಂತ. ಅದರಲ್ಲಿ RTO ರೂಲ್ಸ್, ಜನರಿಗೆ ಮನವರಿಕೆ ಮಾಡಬೇಕು, ಈ ಥರ ಹೆಲ್ಪ್ ಮಾಡ್ಬೋದು, ಕೇಸ್ ಆಗಲ್ಲ, ಏನಾಗಲ್ಲ. ಜನತೆ ಇವಾಗ ಏನು ಗೊತ್ತಾ ಸರ್, ಇವಾಗ ಜನ ಆಕ್ಸಿಡೆಂಟ್ ಆದರೆ ಜನ ಫೋಟೋ ಕ್ಲಿಕ್ಕಿಸಿ ಫೇಸ್ಬುಕ್ಕಲ್ಲಿ ಹಾಕಿ ಲೈಕನ್ನು ನೋಡ್ತಾರೆ, ಲೈಕ್ ಎಷ್ಟು ಬಂದಿದೆ. ಆದರೆ ಮಾನವೀಯತೆ ಮೆರೆದು ಒಂದು ಏನು ಮಾಡಬೇಕಂದ್ರೆ ಹಾಸ್ಪಿಟಲ್ಗಳಲ್ಲಿ ಸೇರಿಸಿ ಜನತೆಯ ಹೆಮ್ಮೆಯನ್ನು, ಆ ಥರ ಲೈಕ್ ತಗೊಳ್ಳೋದು ಯಾರು ಇಲ್ಲ, ನೋಡಲ್ಲ, ಯಾರು ನೋಡಲ್ಲ. ನಮ್ಮ ಫ್ರೆಂಡ್ ಒಬ್ರು ಇದೇ ಮಾತನ್ನು ಹೇಳಿದ್ರು. ಅದೇ ಥಿಂಕ್ ಮಾಡಿದೆ, ಇಮೇಜ್ ರೆಡಿ ಮಾಡುವ ಅಂತ ಸ್ವಲ್ಪ ಡಾಕ್ಯುಮೆಂಟರಿ ಹುಡ್ತಾ ಇದ್ದೆ, ಸರ್ಚ್ ಮಾಡ್ತಾ ಇದ್ದೆ. ನೆಕ್ಸ್ಟ್ ಏನಂದರೆ ಸ್ಮಾರ್ಟ್ಫೋನ್ ಬಂತು, ನನಗೂ ಕೂಡ ಸ್ಮಾರ್ಟ್ಫೋನ್ ಬಂತು. ಒಂದು ವಿಡಿಯೋ ಎಲ್ಲ ಬರ್ತಾ ಇತ್ತು. ಬಜ್ಪೇಯಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ಬಜ್ಪೇ ಒಂದು ಸ್ಟೂಡೆಂಟ್ ಹುಡುಗಿ ಇನ್ಸಿಡೆಂಟ್ ಆಗಿತ್ತು. ಆ ವಿಡಿಯೋ ನನಗೂ ಬಂತು, ನೋಡಿದೆ. ಒಮ್ಮೆ ನೋಡುವಾಗ ನಿದ್ದೆನೇ ಬರಲಿಲ್ಲ. ಥಿಂಕ್ ಮಾಡಿದೆ, ಈ ಇಮೇಜಲ್ಲಿ ಏನಾಗಲ್ಲ, ಇಮೇಜ್ ಫಾರ್ವರ್ಡು ಆಗಲ್ಲ, ಏನೂ ಆಗಲ್ಲ. ಮಾಡಬೇಕಾದ್ರೆ ಸ್ವಲ್ಪ ಈ ಥರದೇ ವಿಡಿಯೋ ಮಾಡಬೇಕು, ಜನರಿಗೆ ಮನವರಿಕೆ ಮಾಡಬೇಕು. ಮಾನವೀಯತೆ ಮರೆಯಬೇಡಿ, ಮಾನವೀಯತೆ ಮೆರೆಯಿರಿ ಅಂತ. ಇದು ಮಾನವೀಯತೆ ಮರೆಯಬೇಡಿ, ಮಾನವೀಯತೆ ಮೆರೆಯಿರಿ ಅಂತ ಲೈನ್ ಇದೆಯಲ್ಲ, ಅದು ನಮ್ಮ ಫ್ರೆಂಡ್ ಇದ್ರು ಅಶೋಕ್ ಅಂತ ಹೇಳಿ, ಅವರು ಇಲ್ಲ ಸರ್, ಅವರು ಪೇಪರ್ ಓದ್ತಾ ಇದ್ರು. ಪೇಪರಲ್ಲಿ ಒಂದು ನ್ಯೂಸ್ ಇತ್ತು, ಮಾನವೀಯತೆ ಮರೆದ ಇಂಥವ್ರು ಅಂತ. ಇವರು ಏನ್ ಮಾಡಿದ್ರು, ಮಾನವೀಯತೆ ಮೆರೆದ ಮಾನವೀಯತೆ ಮೆರೆದ ಅಂತ ಲೈನ್ ಇತ್ತು. ಇವರು ಮಾನವೀಯತೆ ಮರೆತ ಅಂತ ಓದಿದ್ರು. ಅದು ತಲೆಯಲ್ಲಿತ್ತು. ಮಾನವೀಯತೆ ಮರೆತಿದ್ದಾರೆ, ಇಲ್ಲ ಇದ್ರು. ಮಾನವೀಯತೆ ಮೆರೆಯೋದು ಕಡಿಮೆ, ಅಪರೂಪಕ್ಕೆ ಪೇಪರಲ್ಲಿ ಬರುತ್ತೆ ಮಾನವೀಯತೆ ಮೆರೆದ್ರು ಅಂತ. ಇಲ್ಲಾಂದ್ರೆ ಏನ್ ಬರುತ್ತೆ ಅಂದ್ರೆ, ಅಪಘಾತ ಆಗಿದೆ, ಎಲ್ಲ ಬಿಸಿ, ಫೋಟೋ ವಿಡಿಯೋ ಚಿತ್ರಗಳು ಬಿಸಿ ಇರ್ತಾರೆ. ಆಂಬ್ಯುಲೆನ್ಸ್ ಕಾಲ್ ಮಾಡೋರು ಯಾರಿಲ್ಲ. ಖಾಸಗಿ ವಾಹನದಲ್ಲಿ ಸಾಗಿಸಬಹುದು, ಅದೂ ಮಾಡಲ್ಲ, ಏನು ಮಾಡಲ್ಲ. ಅಲ್ಲೇ ಒದ್ದಾಡಿ ಫ್ಯಾಮಿಲಿಯವರಿಗೆ ಆ ಫೋಟೋ ನೋಡಿದ್ರೆ ಎಂತ ಫೀಲ್ ಆಗ್ಬಹುದು ಸರ್. ಅಲ್ಲ, ಒಂದ್ ಕಡೆಯಲ್ಲಿ ನೀವು ಹೇಳುವಾಗ ನೆನಪಾಗತ್ತೆ, ಒಂದ್ ಕಡೆಯಲ್ಲಿ ಎಷ್ಟು ಅಪಘಾತಗಳು ಒಳಗಾದಾಗ ಮನೆಯವರಿಗೆ ಸುದ್ದಿ ಗೊತ್ತಾಗಲ್ಲ. ಆದ್ರೆ ಈಗಿನ ದಿನಗಳಲ್ಲಿ ಎಷ್ಟು ಅಂತರ್ಜಾಲದ ಒಂದು ಆ ಮಟ್ಟ ಬೆಳೆದಿದೆ ಅಂದ್ರೆ, ಇಲ್ಲಿ ಆಕ್ಸಿಡೆಂಟ್ ಆದ ಕೂಡಲೇ ಮನೆಯವರಿಗೆ ಗೊತ್ತಾಗದಿದ್ರು ವಾಟ್ಸ್ಆಪ್ ಅಲ್ಲಿ ಅವರ ಮನೆಯವರದ್ದೇ ಫೋಟೋಸ್ ಬೀಳುತ್ತೆ. ಎಲ್ಲ ಒಂದ್ ಕಡೆಯಲ್ಲಿ ದೊಡ್ಡ ದುರಂತಕ್ಕೆ ಒಂದು ಕಾರಣ ಆಗ್ತಾ ಇದೆ. ಖಂಡಿತವಾಗಿ ಒಂದ್ ಕಡೆಯಲ್ಲಿ ಒಂದ್ ಕಡೆಯಲ್ಲಿ ಎಷ್ಟೋ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ಒಂದು ನಿಂದನೆ ಮಾತುಗಳನ್ನು ಬರುವಂತದ್ದು, ಅಥವಾ ಒಬ್ಬನ ವೈಯಕ್ತಿಕ ಚಾರಿತ್ರ್ಯವನ್ನು ಹರಣ ಮಾಡುವಂಥದ್ದು, ಇದೆಲ್ಲವನ್ನು ಒಂದು ಕಡೆಯಲ್ಲಿ ವಾಟ್ಸ್ಆಪ್ ಮಾಡ್ತಾ ಇದೆ. ಇದಕ್ಕೆ ಯಾಕೆ ಕಡಿವಾಣ ಹಾಕಕ್ಕೆ ಸಾಧ್ಯ ಅಲ್ವಾ? ಒಂದ್ ಕಡೆ ಈ ಒಂದು ವಿಚಾರದಲ್ಲಿಯೇ ಕೇಂದ್ರ ಸರ್ಕಾರದ ಯಾವುದೋ ಒಂದು ಚಿಂತನೆ ಇದನ್ನು ಉಳಿಸಿಕೊಳ್ಳಿ ಅಂತ ಹೇಳುವಂತಹ ಒಂದು ಇದಕ್ಕೆ ನಿನ್ನೆಯ ದಿನವಷ್ಟೇ ಹೋಯಿತು. ಆದ್ರೆ ಇದಕ್ಕೆ ಟೀಕೆ ಟಿಪ್ಪಣಿಗಳು ಬೇಕಾದಷ್ಟು ವಾಪಸ್ಸು ಬಂದದ್ದಕ್ಕಾಗಿ ಈಗ ಏನೋ ಒಂದು ಅದನ್ನು ಕಾನೂನಾಗಿ ಪರಿವರ್ತಿಸುವಂತಹದ್ದನ್ನು ಸ್ವಲ್ಪ ಮಟ್ಟಿಗೆ ಕೇಂದ್ರ ಸರ್ಕಾರ ಏನೋ ತಡೆ ಹಿಡಿದಿರಬೇಕು ಅಂತ ಅನಿಸ್ತದೆ. ಸೊ ಈ ಒಂದು ವಿಚಾರಗಳಲ್ಲಿ ನೋಡ್ತಾ ಇರಬೇಕಿದ್ರೆ ವಾಟ್ಸಪ್ ಕೆಲವೊಂದು ನೀವು ಹೇಳಿದಾಗೆ
ಚಾರಿತ್ರ್ಯ ಹನನಗಳಿಗೆ ಕಾರಣವಾಗ್ತದೆ. ವೈಯಕ್ತಿಕವಾಗಿ ಯಾವ್ದ್ಯಾವ್ದೋ ಒಂದು ದ್ವೇಷ ಸಾಧನೆ ಅಥವಾ ಹೆಣ್ಮಕ್ಕಳ ಮಾನ ಹರಣ ಮಾಡುವಂತಹ ಒಂದು ವಿಚಾರಗಳು, ಅಥವಾ ಈ ವಾಟ್ಸಪ್ಗಳಿಂದಲೇ ಹುಡುಗಿಯರು ಕೂಡ ತಪ್ಪು ದಾರಿಗೆ ಇಳುವಂತದ್ದು, ಈ ಎಲ್ಲಾ ವಿಚಾರಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಇದಕ್ಕೆ ಖಂಡಿತವಾಗಿಯೂ ಸರ್ಕಾರ ಅಲ್ಲದಿದ್ರೂ ನಮಗೆ ನಾವೇ ಕೆಲವೊಂದು ಪ್ರತಿಬಂಧನೆಗಳನ್ನು ನಾವು ಹಾಕಿಕೊಳ್ಬೇಕು ಅಂತ ಹೇಳುವಂತಹ ಒಂದು ವಿಚಾರ ನನ್ನ ಮನಸ್ಸಲ್ಲಿ ಬರ್ತಾ ಇದೆ. ಒಂದು ಕಡೆಯಲ್ಲಿ ಈಗಾಗಲೇ ನೀವು ಹೇಳಿದ್ರಿ, ನೀವು ನೋಡಿರ್ಬೋದು ಬಹಳಷ್ಟು ಕಡೆಗಳಲ್ಲಿ ಯಾವುದೋ ಒಂದು ಸಭಾ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಯಾವುದೇ ಒಂದು ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮ ಅಷ್ಟೇ ಅಗತ್ಯ ಇದೆ ಅನ್ನೋ ಒಂದು ಕಡೆಯಲ್ಲಿ ಎಲ್ರು ಈಗ ಬೆರಳು ಮಾಡಿ ತೋರಿಸುವಂತದ್ದು ನೋಡಿದ್ರೆ ವಾಟ್ಸಪ್ ನಮ್ಗೆ ನೀವು ಟಾರ್ಗೆಟ್ ಮಾಡ್ತೀರಾ, ನಮ್ಮ ದೂರುಗಳನ್ನ ಹೇಳ್ತೀರಾ, ಮಾಧ್ಯಮದವರು ನೀವೇನ್ ಬಳಸ್ತಾ ಇದ್ದೀರಾ, ನೀವು ಮಾಡೋದು ಅದನ್ನೆಲ್ಲ ಈಗ ಮಾಧ್ಯಮದವರೇ ಎಲ್ಲ ಒಂದೊಂದು ಕಡೆಯಲ್ಲಿ ನಮ್ಗೆ ತಪ್ಪು ಸಂದೇಶವನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಮ ಮೇಲೆ ಒಂದು ಆರೋಪವನ್ನು ಬರ್ತಾ ಇದೆ ಒಂದ್ ಕಡೆಯಲ್ಲಿ. ಇದಕ್ಕೇನಂತೀರ ಒಂದ್ ಕಡೆಯಲ್ಲಿ? ಯಾಕಂದ್ರೆ ನೀವು ತೆಗಿತಾ ಇದ್ದೀರಿ, ನಿಮ್ಮ ಒಂದು ಪೈಪೋಟಿಯಿಂದ ನೀವು ಎಲ್ಲದರಲ್ಲೂ ಸ್ಪೀಡ್ ಇದ್ದೀರಿ, ನೀವು ವಾಟ್ಸಪ್ ಬಳಸಿ ನ್ಯೂಸ್ ಮಾಡ್ತಾ ಇದ್ದೀರಿ, ನೀವು ನಿಮ್ದು ತಪ್ಪಲ್ವಾ ಅಂತ ಕೇಳ್ತಾ ಇದ್ದಾರೆ. ಬಳಸಿ ನ್ಯೂಸ್ ಮಾಡುವಂತದ್ದು ಅಂತ ಹೇಳುವಂತದ್ದು ತಪ್ಪು, ನಾನು ಅದನ್ನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಸೊ ವಾಟ್ಸಪ್ ಮೂಲಕವಾಗಿ ನಮಗೆ ಕೆಲವೊಂದು ಚಿತ್ರಗಳು ಬರಬಹುದು ಅಥವಾ ಕೆಲವೊಂದು ಚಿತ್ರಗಳನ್ನು ನಾವು ಸಂಗ್ರಹಿಸಿಕೊಳ್ಳಬಹುದು ವಿನಃ ನಾವು ವಾಟ್ಸಪ್ ಅನ್ನೇ ಬಳಸಿಕೊಂಡು ಇಂದಿನ ದಿನಗಳಲ್ಲಿ ನ್ಯೂಸ್ಗಳನ್ನು ವಾರ್ತೆಗಳನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದು ತಪ್ಪಾಗ್ತದೆ. ಯಾಕೆಂದ್ರೆ ಈ ಒಂದು ವಿಚಾರದಲ್ಲಿ ನಾನು ಆಕ್ಸಿಡೆಂಟ್ ಅನ್ನು ಒಂದು ಸಾಂದರ್ಭಿಕವಾಗಿ ನಾನು ಮಾತಾಡ್ತೀನಿ. ನಿಮ್ಮ ಹತ್ರ ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಪುರುಷೋತ್ತಮ್ ಸಾಲಿ ಅನ್ಮೂಳೂರು. ಹೇಳಿ. ವಾಟ್ಸ್ಆಪ್ ಮೇನಿಯ ಹೊಸ ಕಾರ್ಯಕ್ರಮ ಶುರು ಮಾಡಿದ್ರು. ಇಂದಿರಾಕ್ಷ ಅವರೊಂದು ವಿಡಿಯೋಗಳು ರಿಲೀಸ್ ಮಾಡಿದ್ದಾರೆ. ವಾಟ್ಸ್ಆಪ್ ಇಂದ ಏನೆಲ್ಲ ಅನಾಹುತ ಆಗ್ತಾ ಇದೆ ಅಂತ. ಅದಕ್ಕಾಗಿ ನಮ್ದು ಕಳಕಳಿಯ ವಿನಂತಿ ಏನಂದ್ರೆ, ಸ್ಮಾರ್ಟ್ ಫೋನ್ ನಮ್ಗೆ ಎಷ್ಟು ಉಪಯೋಗವಾಗಿ ಅದರಲ್ಲಿ ನಮ್ಗೆ ಅಪಾಯಗಳು ಜಾಸ್ತಿ ಆಗಿದೆ. ಇವಾಗ ನಾನು ಇವತ್ತು ಬೆಳಿಗ್ಗೆ ಒಂದು ಕಲ್ಯಾಣಪುರದ ಒಂದು ಆಕ್ಸಿಡೆಂಟ್ ನೋಡಿದೆ. ಅಲ್ಲಿ ಕೂಡ ಅಷ್ಟೇ, ಯಾರೊಬ್ರು ಒಂದು ಪೇಷಂಟ್ ಅನ್ನ ಎತ್ತಿ ಗಾಡಿಗೆ ಹಾಕುವಷ್ಟು ತಾಳ್ಮೆ ಇಲ್ಲ. ಎಲ್ರು ಫೋಟೋ ಮೊಬೈಲ್ ಅಲ್ಲಿ ಕ್ಲಿಕ್ ಕೊಡುದು ವಿದಿನ್ ಸೆಕೆಂಡ್ಸ್ ಅಲ್ಲಿ ನಮ್ದು ಫೇಸ್ಬುಕ್ ಗೆ ಅಪ್ಲೋಡ್ ಆಗಿತ್ತು ಯಾರು. ಅಷ್ಟೊಂದು ಸ್ಮಾರ್ಟ್ ಫೋನ್ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ. ದಯವಿಟ್ಟು ನನ್ನನ್ನು ಒಂದೇ ವಿನಂತಿ, ದಯವಿಟ್ಟು ಯಾರು ಕೂಡ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗಳಿಗೆ ಫೋಟೋ ಅಪ್ಲೋಡ್ ಮಾಡ್ಲಿಕ್ಕೆ ಯಾರು ಫೋಟೋ ತೆಗಿತೀರಾ ನೀವು ಆ ಬಿದ್ದ ವ್ಯಕ್ತಿಯದ್ದು, ಆ ಕೂಡ್ಲೆ ಮೊಬೈಲ್ ಅನ್ನು ಒಳಗಿಟ್ಟು ಆ ವ್ಯಕ್ತಿಗೆ ಕೂಡ್ಲೆ ಸ್ಪಂದಿಸಿದ್ರೆ ಆ ಒಂದು ಗೋಲ್ಡನ್ ಅವರ್ ಏನಿದೆ, ಆ ಕ್ಷಣ, ಕೇವಲ ಗಂಟೆಗಳು, ಆ ಕ್ಷಣ ಏನಿದೆ, ಆ ಕ್ಷಣದವರಿಗೆ ಆ ಕೂಡ್ಲೆ ಆಸ್ಪತ್ರೆಗೆ ಸೇರಿಸಿದ್ರೆ ಆ ಜೀವ ಕೂಡ ಉಳಿಬಹುದು. ಮಾತ್ರವಲ್ಲದೆ ಅವರ ಮನೆಯವರು ಪಡುವಂತ ಖುಷಿ, ಆ ಖುಷಿಯಲ್ಲಿ ನಾವು ಕೂಡ ಭಾಗಿಯಾಗಬಹುದಂತ ನಾವು ಒಂದು ಅನಿಸ್ತೇವೆ. ಸರಿ ಸರಿ, ತಮ್ಮ ಅನಿಸಿಕೆ ಹಂಚಿಕೊಳ್ಳೋದಕ್ಕೆ ಧನ್ಯವಾದಗಳು. ಅವರು ಹೇಳುವಂಥದ್ದು ನಿಜವಾಗಿ ಎಲ್ಲ ಒಂದ್ ಕಡೆಯಲ್ಲಿ ಮಾನವೀಯತೆ, ಎಲ್ಲ ಕಡೆಯಲ್ಲಿ ಈ ತಾಂತ್ರಿಕ ಸಲಕರಣೆಗಳು ಬಂತು, ಒಂದ್ ಕಡೆಯಲ್ಲಿ ಡಿಜಿಟಲ್ ಯುಗಗಳು ಒಂದ್ ಕಡೆಯಲ್ಲಿ ಪರಿವರ್ತನೆ ಆಗ್ತಾ ಇರುವಂತದ್ದು ಎಷ್ಟು ಡೇಂಜರಸ್ ಅನ್ನುವಂಥದ್ದು ನೀವು ನೋಡ್ತಾ. ಇವಾಗ ವಾಟ್ಸಪ್ ನಿಂದಾಗಿ ಸುದ್ದಿಯನ್ನು ನಾವು ತಯಾರಿಸುವಂತದ್ದು ಅಥವಾ ಇಲ್ಲಿ ನಾವು ಮಾನವೀಯತೆಯನ್ನು ಆ ಗಳಿಗೆಯಲ್ಲಿ ಮರೆತಾ ಇದ್ದೇವೋ ಅಂತ ಹೇಳುವುದನ್ನು ಪತ್ರಕರ್ತನ ಒಂದು ನೆಲೆಯಲ್ಲಿ ನಾವು ನೋಡಬೇಕು ಅಂತಾದ್ರೆ ಇದರಲ್ಲಿ ತುಂಬಾ ವಿಮರ್ಶೆಗಳಾಗಬೇಕಾಗಿದೆ. ನಾವು ಮೊದಲಾಗಿ ನಾಗರಿಕರಾಗಬೇಕು ಅಥವಾ ಪತ್ರಕರ್ತರಾಗಬೇಕು ಅಂತ ಹೇಳುವಂತದ್ದು. ಈಗ ಸಾಮಾಜಿಕ ಇದುವಾಗಿ ಎಲ್ಲರೂ ಪತ್ರಿಕೋದ್ಯಮದಲ್ಲಿ ತಮ್ಮ ತಮ್ಮ ಒಂದು ದೇಣಿಗೆಯನ್ನು ನೀಡಲಿಕ್ಕೆ ಸಾಧ್ಯ ಇದೆ. ಸಾಮಾಜಿಕ ಪತ್ರಕರ್ತನ ನೆಲೆಯಲ್ಲೂ ಕೂಡ ಸಾಮಾಜಿಕವಾಗಿ ಯಾವೊಬ್ಬನು ಕೂಡ ಪತ್ರಿಕೆಗೆ ತಾನು ತೆಗೆದಂತಹ ಯಾವುದೇ ಒಂದು ವಿಶೇಷ ಚಿತ್ರವನ್ನು ಕಳಿಸಬಹುದಾಗಿದೆ. ಆ ಒಂದು ಸಂದರ್ಭಗಳಲ್ಲಿ ಅವ ವಾಟ್ಸಪ್ ಅನ್ನೇ ಈ ಸ್ಮಾರ್ಟ್ ಫೋನ್ಗಳನ್ನೇ ಬಳಸಿಕೊಳ್ತಾನೆ, ಅದನ್ನು ವಾಟ್ಸಪ್ ಮೂಲಕ ಇನ್ನೊಂದು ಕಡೆ ಕಳಿಸ್ತಾನೆ, ಪತ್ರಿಕಾಲಯಕ್ಕೂ ರವಾನಿಸಬಹುದಾಗಿದೆ. ಈ ಒಂದು ವ್ಯವಸ್ಥೆಗಳು ಇಂದಿನ ದಿವಸಗಳಲ್ಲಿ ತುಂಬಾ ಮಟ್ಟಿಗೆ ಬೆಳೆದು ನಿಂತಾಗ ವಾಟ್ಸಪ್ಪಿನ ಬಳಕೆ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿದೆ. ಆದರೆ ಪತ್ರಕರ್ತನಾದವನು ಈ ಸ್ಮಾರ್ಟ್ ಫೋನ್ಗಳನ್ನು ಬಳಸಿಕೊಂಡು ಈ ತನ್ನ
ವೈಯಕ್ತಿಕವಾದಂತಹ ಯಾವುದೋ ಒಂದು ಪತ್ರಕರ್ತನ ಕರ್ತವ್ಯಗಳು ಏನಿದೆ ಅದನ್ನು ಮಾಡಬೇಕೋ ಬೇಡವಾ ಅದು ಮಾಡಲೇಬೇಕಾಗ್ತದೆ. ನಾವು ಅದರಿಂದ ನುಣುಚಿಕೊಳ್ಳುವ ಹಾಗೆ ಅಲ್ಲ. ಒಂದು ಕಡೆಯಲ್ಲಿ ಎಲ್ಲ ಒಂದು ಕಾಂಪಿಟೇಷನ್ ಅನ್ನುವಂಥದ್ದು ಮಾಧ್ಯಮಗಳಲ್ಲೂ ಬಂತು, ಇದಕ್ಕೆ ಒಂದು ಮಾರು ಹೋಗ್ತಾ ಇದಾರೆ ಅನ್ನುವಂಥದ್ದು ಅನಿಸ್ತಾ ಇಲ್ಲ. ಇರೋದ್ರಿಂದಾಗಿ ನಾವು ಅದರಿಂದ ನುಣುಚಿಕೊಳ್ಳುವ ಹಾಗಿಲ್ಲ. ಇಲ್ಲ. ಸೊ ನಾವು ಜವಾಬ್ದಾರ, ನಾವು ನಾಗರಿಕರಾಗಿ ಪತ್ರಕರ್ತರಾಗಿ ಎರಡು ವಿಧದ ಒಂದು ಕಾರ್ಯವನ್ನು ಆ ಕ್ಷಣಗಳಲ್ಲಿ ನಾವು ಕರ್ತವ್ಯವನ್ನು ನಿರ್ವಹಿಸಬೇಕಾಗ್ತದೆ. ಇನ್ನೊಂದು ಕರೆ ಇದೆ. ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ, ನಾನು ಮಣಿಪಾಲದಿಂದ ಜಯರಾಮ್ ಹೇಳಿ. ಹೇಳಿ ಹೇಳಿ ಹೇಳಿ. ಏನ್ ಗೊತ್ತುಂಟ, ವಾಟ್ಸಪ್ ಇಂದ ಅಪಾಯ ಅಂತ ಇಲ್ಲ, ಮಾನವೀಯತೆ ಅಂತ ಹೇಳ್ತಾರೆ ಹೌದು. ಆದ್ರೆ ಕೋರ್ಟ್ ಅಲ್ಲಿ ಹಿಟ್ ಅಂಡ್ ರನ್ ಕೇಸ್ ಆದ ಸಂದರ್ಭದಲ್ಲಿ ನಾವು ಫೋಟೋ ತೆಗೆದು ಅದನ್ನು ಕಳಿಸಿ ಕೋರ್ಟಿಗೆ ಸಾಕ್ಷಿ ಬೇಕಲ್ಲ, ಯಾರು ಸಾಕ್ಷಿ ಹೇಳಲಿಕ್ಕೆ ಬರುವುದಿಲ್ಲ. ಆ ತರ ವ್ಯವಸ್ಥೆ ಇದ್ದಾಗ ಇನ್ಶೂರೆನ್ಸ್ ಕ್ಲೈಮ್ ಮಾಡುವಾಗೆಲ್ಲ ಬೇಕಾಗ್ತದಲ್ಲ, ಅದನ್ನು ನೆಗೆಟಿವ್ ಆಗಿ ತಗೊಳ್ಬೋದ್ರೆ ನೆಗೆಟಿವ್ ಆಗ್ತದೆ, ಪಾಸಿಟಿವ್ ಆಗಿ ತಗೊಂಡ್ರೆ ಪಾಸಿಟಿವ್. ಆದ್ರೆ ಅವನಿಗೆ ತ್ವರಿತವಾಗಿ ಸ್ಪಂದನೆ ಸಹ ಕೊಡ್ಬೇಕು, ಯಾರಿಗೆ ಫೋಟೋ ಸಹ ತೆಗಿಬೇಕು. ಯಾಕಂದ್ರೆ ಇಲ್ಲಿ ಆಕ್ಸಿಡೆಂಟ್ ಆದ ಕೂಡ್ಲೆ ಅಂತ ಇಟ್ಟೆ ನನ್ಗೆ ಆಕ್ಸಿಡೆಂಟ್ ಆಗಿದೆ, ನನ್ಗೆ ನಂಬರ್ ಕೊಟ್ಟಿದ್ದಾರೆ, ಅವ್ರು ಬಾಯಿ ಮಾತಿಂದ ಹೇಳಿದ ನಂಬರ್ ಮಿಸ್ಟೇಕ್ ಆಗಿ ಒಂದ್ ನಂಬರ್ ಮಿಸ್ಟೇಕ್ ಆಗಿ ಕೋರ್ಟ್ ಅಲ್ಲಿ ಬಿ ರಿಪೋರ್ಟ್ ಆಗಿದೆ. ವಾಟ್ಸ್ಆಪ್ ಎಲ್ಲ ಇದ್ರೆ, ಸ್ಮಾರ್ಟ್ ಫೋನ್ ಇದ್ರೆ ಫೋಟೋ ತೆಗೆದ್ರೆ ನಮ್ಗೆ ಯೂಸ್ ಅಲ್ವಾ ಒಂದ್ ಕಡೆಯಿಂದ. ನನ್ನನ್ನು ಮತ್ತೆ ಹಾಸ್ಪಿಟ್ಲಿಗೆ ರಿಕ್ಷಾದವರೆಲ್ಲ ಹಾಕಿದ್ದಾರೆ, ಅದು ಬೇರೆ ಪ್ರಶ್ನೆ. ಪ್ರಶ್ನೆ ಇರುವುದು ಅಲ್ಲಿ ಸಾಕ್ಷಿಗಳು. ನಾನು ಯಾರು, ನನ್ನ ಕೈ ಮುರಿದೋಗಿದೆ, ಇವತ್ತಿಗೂ ಕೈ ಸರಿ ಇಲ್ಲ. ಆಗ ವಾಟ್ಸ್ಆಪ್ ಅಲ್ಲಿ ತೆಗೆದಿದ್ರೆ ನಂಬರ್ ಸರಿ ನೆನಪಿರ್ತದೆ ಒಬ್ಬನಿಗೆ ಅಲ್ವಾ. ಈಗ ರಿಕ್ಷಾದವರಿಗೆ ರಪಕ ಫೋನ್ ಉಂಟು, ರಪಕ ಅವನು ಹಿಟ್ ಅಂಡ್ ರನ್ ಮಾಡಿದ, ಆಗ ನಾನು ಫೋಟೋ ತೆಗೆದು ನಾನು ಕೋರ್ಟಿಗೆ ಅಪ್ಲೈ ಮಾಡು, ಅವ ಬಾಯಲ್ಲಿ ಹೇಳಿದ ಚೀಟಿ ತಂದು ಕೊಟ್ಟಿದ್ದಾನೆ, ಅದು ಕೋರ್ಟಿಗೆ ಆಗುದಿಲ್ಲ. ಪೊಲೀಸರು ಬೇರೆ ರಿಪೋರ್ಟ್ ಹಾಕಿದ್ರು, ಅವರು ನಾನು ಹಾಕಿದ ನಂಬರ್ ಎಲ್ಲಿಯೋ ಮಿಸ್ಟೇಕ್ ಆಗಿದೆ ಅಂತದ್ದು ಗೊತ್ತಿಲ್ಲ, ಆ ಗಾಡಿ ಅವ ಇಲ್ಲಿಲ್ಲ ಮ್ಯಾಂಗ್ಳೂರಲ್ಲಿ ಇದ್ದ ಅಂತ ಹೇಳಿ, ಅದು ಗೊತ್ತಿಲ್ಲ. ಮತ್ತೆ ಪೊಲಿಟಿಕಲ್ ಎಂತಾಗಿದೆ ಅಂತ ಗೊತ್ತಿಲ್ಲ. ಆದ್ರೆ ಈ ಸಾಕ್ಷಿಗಳು ಇದ್ದಾಗ ನಾಶ ಆಗಿದೆ. ನಾವು ಯಾಕೆ ನೆಗೆಟಿವ್ ಅಂತ ತಗೊಳ್ಬೇಕು, ಪಾಸಿಟಿವ್ ಆಗಿ ತಗೊಳ್ಳಲ್ಲ. ಸ್ಪಂದನೆ ಕೊಟ್ಟಿದೆ, ಬೇರೆ ಸ್ಪಂದನೆ ಕೊಡ್ಬೋದಲ್ವಾ. ಕೆಲವು ಮೊನ್ನೆ ಒಂದು ಯಾವ್ದಂದ್ರೆ ಮಂಗಳೂರು ಉಪ್ಪಿನಂಗಡಿಯಲ್ಲಿ ಅವ ನಂಗೆ ನೀರ್ ಕೊಡಿ ಹೇಳುವಾಗ ಫೋಟೋ ತೆಗಿದ, ಅದು ತಪ್ಪು. ನಾವು ಸರಿಯಾಗಿ ಯೂಸ್ ಮಾಡಿದ್ರೆ ಎಲ್ಲವನ್ನು, ಕಂಪ್ಯೂಟರ್ ಅನ್ನು, ಎಲ್ಲವನ್ನು, ಮೀಡಿಯಾದವರಿಗೆ ಈಗ ಸಾಕ್ಷಿ ಕೊಟ್ಟರೆ ಕೋರ್ಟಿಗೆ ಅದನ್ನು ಪ್ರೊಡ್ಯೂಸ್ ಮಾಡ್ಬೋದು ಅಂತ ಹೇಳಿ ನನ್ನ ಅಭಿಪ್ರಾಯ. ಕರೆಕ್ಟ್ ಅಲ್ವಾ ಅಂತ ನೀವೇ ಹೇಳಿ. ಒಳ್ಳೆದಕ್ಕೆ ಯೂಸ್ ಮಾಡಿದ್ರೆ ಒಳ್ಳೆದಕ್ಕೆ, ಯೂಸ್ ಮಾಡಿದ್ರೆ ಕೆಟ್ಟದಾಗ್ತದೆ ಹೇಳಿ ನಮ್ಮ ಭಾವನೆ. ಸರಿ, ತಮ್ಮ ಅನಿಸಿಕೆ ಹಂಚಿಕೊಳ್ಳೋದಕ್ಕೆ ಧನ್ಯವಾದಗಳು. ಸರಿ, ಇವರು ಹೇಳುವಂತದ್ದು ನಿಜವಾಗಿ ಅದೊಂದು ಮಾತು ಅಲ್ಲ, ಗೆಳುವಂತ ಮಾತಲ್ಲ. ನಿಜವಾಗಿ ಎಲ್ಲ ಒಂದು ಕಡೆಯಲ್ಲಿ ಕೇಸು ಪ್ರಕರಣ ಏನೋ ಕೆಲವೊಂದು ವಿಚಾರಗಳಿಗೆ ವಾಟ್ಸಪ್ ಉಪಕಾರಕ್ಕೆ ಬರ್ತದೆ ಅಂತ ಅವರು ಹೇಳಿದ್ದಾರೆ. ಸೊ ಆ ವಿಚಾರಗಳನ್ನು ನಾವು ಅಲ್ಲಗೆಳುವ ಹಾಗಿಲ್ಲ. ಸೊ ನಮ್ದು ಏನಂದ್ರೆ ಫೋಟೋ ತೆಗಿಬೇಕಾಗುತ್ತೆ, ಫೋಟೋ ತೆಗಿಬೇಕು. ನಾವು ಯಾವುದಕ್ಕೆ ಇದು ಮಾಡ್ತಾ ಇದ್ವಿ ಅಂದ್ರೆ ಫೋಟೋ ಪಾಸ್ ಆಗ್ಬಾರ್ದು, ಅದನ್ನು ವೈಯಕ್ತಿಕ ಆ ಸಂದರ್ಭದಲ್ಲಿ ಬಳಸ್ಕೊಳ್ಳಿ. ಅವ್ರಿಗೇನು ಕೇಸ್ಗೆ ದಾಖಲಾತಿಗಳಿಗೆ ಬೇಕು ಅದನ್ನು ಬಳಸ್ಕೊಳ್ಳಿ. ಆದ್ರೆ ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಬಳಸುವ ಹರಿಯ ಬಿಡುವಂತಹದ್ದು ಅಲ್ಲ. ಮತ್ತೆ ಏನ್ ಗೊತ್ತಾ ಸರ್, ಇವಾಗ ರಕ್ತ ಮತ್ತೆ ಮಾಂಸ ಅದು ನಿಜವಾಗಿ ಒಮ್ಮೊಮ್ಮೆ ಬೆಳಿಗ್ಗೆ ಎದ್ದಾಗ್ಲೇ ವಾಟ್ಸ್ಆಪ್ ಬಳಸೋದಕ್ಕೆ ಬಹಳಷ್ಟು ಬೇಸರ ಆಗುತ್ತೆ. ಅದು ನೋಡ್ಲಿಕ್ಕೆ ಯಾರು ಇಷ್ಟಪಡಲ್ಲ. ಅದು ಪಾಸ್ ಮಾಡಿದ್ರು ಯಾರು ನೋಡುವಂತ ಡಿಲೀಟ್ ಮಾಡ್ತಾರೆ ಎಲ್ಲ. ಪಾಸ್ ಮಾಡಬಾರ್ದು. ಈ ತರ ಇದ್ರೆ ಪೊಲೀಸ್ ಕೇಸ್ ಆಗುತ್ತೆ, ಪೊಲೀಸ್ ಅವರಿಗೆ ಹ್ಯಾಂಡ್ ಓವರ್ ಮಾಡ್ಬೇಕು ಫೋಟೋ, ಅಷ್ಟೇ ಇರ್ಬೇಕಾಗುತ್ತೆ. ಅಲ್ಲ, ಒಂದು ಕಡೆಯಲ್ಲಿ ಈಗಾಗಲೇ ನೀವು ನೋಡಿರ್ಬೋದು ವಾಟ್ಸಪ್ ಗಳನ್ನು ಬಳಕೆ ಮಾಡೋದ್ರಿಂದ ಎಷ್ಟು ದುರಂತ ಆಗ್ತದೆ. ಒಂದು ಕಡೆಯಲ್ಲಿ ಎಲ್ಲ ಒಂದು ಕಡೆಯಲ್ಲಿ ಇವ್ರು ಹೇಳಿದಾಗೇನೆ ಮೀಡಿಯಾಗಳಿಗೆ ಅದೇ ಒಂದು ಕಡೆಯಲ್ಲಿ ದಾಖಲಾಗುತ್ತೆ. ಎಲ್ಲ ಒಂದು ಸ್ಟ್ರಿಂಗ್ ಆಪರೇಷನ್ ಅಥವಾ ಇಂಥದ್ದೆಲ್ಲ ಏನಾದ್ರು ಮಾಡಿದ್ರೆ ಅದರಲ್ಲಿ ಏನೋ ಒಂದು ಕೋರ್ಟ್ಗಳಿಗೆ ದಾಖಲು ಆಗುವಂಥದ್ದು ಅಂಥದ್ದೆಲ್ಲ ಎವಿಡೆನ್ಸ್ ಆಗುತ್ತೆ ಅನ್ನೋದು. ಇದನ್ನು ಅಲ್ಲಗೆಳುವಂತ ಮಾತಲ್ಲ. ಎಲ್ಲ ಒಂದು ಕಡೆಯಲ್ಲಿ ಮಿಸ್ಯೂಸ್ ಮಾಡುವಂತ ಜನಗಳಿಂದ ಇದು ತೊಂದರೆ ಆಗ್ತದೆ ಅನ್ನುವಂಥದ್ದು. ಇದನ್ನು ಏನಾದ್ರು ಬದಲಾವಣೆ ಮಾಡ್ಲಿಕ್ಕೆ ಆಗತ್ತಾ? ಮಾಧ್ಯಮಗಳು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯನಾ? ಮಾಧ್ಯಮಗಳಲ್ಲಿ ಏನಂದ್ರೆ ಇದೇ ನಾನು ಹೇಳ್ದಾಗೆ ಇದನ್ನು ನಾವಾಗೆ ವೈಯಕ್ತಿಕವಾಗಿ ಇಟ್ಕೊಳ್ಬಹುದು. ಫೋಟೋ, ವಿಡಿಯೋ ಏನೋ ದಾಖಲೆಗಳನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಬಹುದು. ಯಾಕಂದ್ರೆ ನ್ಯಾಯ ಎಲ್ಲ ಸಿಗೋದು ಕೋರ್ಟ್ ಅಲ್ಲಿ, ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಡ್ಬೋದು ಅಷ್ಟೇ. ನಾವು ಪಬ್ಲಿಕ್ ಆಗಿ ನಾವು ಮೀಡಿಯಾ ಬಿಟ್ಟು ನಾವು ಪಬ್ಲಿಕ್ ಆಗಿ ಇದು ಮಾಡಬಹುದು, ಯೂಸ್ ಮಾಡುವಂಥದ್ದು ತಪ್ಪು. ಸರಿ ಆಚಾರ್ಯ ಅವರೇ, ನೀವು ಮಾತಾಡೋದಾದ್ರೆ ಈಗಾಗಲೇ ನಾವು ಬಳಸುವಂತ ವಿಡಿಯೋ ತುಣುಕುಗಳು ಎಷ್ಟೋ ಒಂದು ಸಾಕ್ಷಿಗಳಿಗೆ ಒಂದಷ್ಟು ಆಧಾರ ಆಗುತ್ತೆ ಅನ್ನೋದು ಬೇಸ್ ಆಗುತ್ತೆ. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಅಲ್ಲಿಂದಲೂ ಲುಪ್ ಆಗತ್ತೆ. ಯಾಕಂದ್ರೆ ನೀವು ನೋಡಿರ್ಬೋದು ಎಲ್ಲೋ ಒಂದು ಕಡೆಯಲ್ಲಿ ಮಾಧ್ಯಮಗಳಿಗೆ ಒಂದು ಆರಕ್ಷಕ ಠಾಣೆ ಎಂದು ಒಂದು ಕಡೆಯಲ್ಲಿ ಮಿಸ್ಯೂಸ್ ಆಗುವಂತದ್ದು ಕೆಲಸಗಳಿದೆ ಕೆಲವು ಕಡೆಯಲ್ಲಿ. ನಾನು ಎಲ್ಲರನ್ನು ಆರೋಪ ಮಾಡಲ್ಲ. ಇಂಥ ದಾಖಲಾತಿಗಳನ್ನು ಎಲ್ಲೂ ಮಿಸ್ಯೂಸ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ? ಒಂದ್ ಕಡೆಯಲ್ಲಿ ಎಷ್ಟು ನಿರ್ಬಂಧಗಳನ್ನು ಹೇರಬಹುದು ಅಥವಾ ಅದ್ರ ಬಗ್ಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ? ನಾವು ನಮ್ಮ ಕೈ ಮೀರಿ ಹೋಗ್ತದೆ ಕೆಲವೆಲ್ಲ ವಿಚಾರಗಳು. ನೀವು ಮಾತಾಡ್ತಾ ಇರುವಂತಹ ಒಂದು ವಿಚಾರಗಳಲ್ಲಿ
ನಾವು ಅದಕ್ಕೆ ಏನು ಮಾಡದಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿರ್ತೇವೆ. ಆ ಒಂದು ಪತ್ರಕರ್ತರಾಗಿ ನಮ್ಮ ಪರಿಧಿ ಎಷ್ಟುಂಟೋ ಅದಕ್ಕಿಂತ ಹೊರಗೆ ನಾವು ಹೋಗುವಾಗಿಲ್ಲ. ಸೊ ಈ ವಿಚಾರಗಳಲ್ಲಿ ಮೊದಲ ಕ್ಷಣಗಳಲ್ಲಿ ತೆಗೆದಂತಹ ಕೆಲವು ಫೋಟೋಗಳನ್ನು ನಾವು ತೆಗೆದಿದ್ರೆ ನಮ್ಮಿಂದ ಪೊಲೀಸರು ಪಡ್ಕೊಳ್ತಾರೆ. ಅವರು ಆ ಜಾಲತಾಣಗಳ ಮೂಲಕ ಅದೇ ಚಿತ್ರವನ್ನು ಹರಿಬಿಡ್ತಾರೋ ಅಂತ ಹೇಳುವಂತದ್ದು ಅದು ಅವರ ವಿವೇಚನೆಗೆ ಬಿಟ್ಟಿದ್ದು, ಅವರ ನಿರ್ಧಾರಕ್ಕೆ ಬಿಟ್ಟಿದ್ದು. ಅವರು ಅದನ್ನು ಮಾಡಬಾರದು ಅಂತ ಹೇಳುವಂತಹ ಒಂದು ವಿವೇಕ ಕೂಡ ಅವರಲ್ಲಿ ಇರಬೇಕಾಗ್ತದೆ. ಅದನ್ನು ನಾವು ಪೊಲೀಸರು ಅಂತ ಒಬ್ಬ ಪೊಲೀಸರು ಅಂತ ಹೇಳುವುದಲ್ಲ, ಎಲ್ಲರೂ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾನು ಹೇಳುವುದಲ್ಲ, ಪೊಲೀಸರು ಇದರ ಬಗ್ಗೆ ಜಾಗೃತರಾಗಬೇಕಾದಂತಹ ಒಂದು ಪರಿಸ್ಥಿತಿ ಇನ್ನು ಮುಂದಕ್ಕೆ ಬರ್ಬೋದು. ಯಾಕೆಂತ ಹೇಳಿದ್ರೆ ಈಗಾಗಲೇ ಜಾಲತಾಣಗಳು ವಾಟ್ಸಪ್ ವಿಚಾರವಾಗಿ ಕಾನೂನಿನ ಒಂದು ಪರಿಧಿಯೊಳಗೆ ಅದನ್ನು ಹೇಗೆ ತರಬೇಕು ಅಂತ ಹೇಳುವಂತಹ ವಿಚಾರಗಳು ಆರಂಭವಾದಂತಹ ಒಂದು ಈ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ನಾವು ಆದಷ್ಟು ನಮಗೆ ನಾವೇ ನಿಬಂಧನೆಗಳನ್ನು ಹಾಕಿಕೊಂಡು ಅದರ ಉಪಯೋಗವನ್ನು, ಅದರ ವ್ಯವಸ್ಥೆಗಳನ್ನು ನಾವು ನಮ್ಮಷ್ಟಕ್ಕೆ ನಾವು ಸರಿಪಡಿಸಿಕೊಳ್ಳದಿದ್ರೆ ಇದು ಖಂಡಿತವಾಗಿಯೂ ನಾವು ಕಾನೂನಿನ ಒಂದು ಹದ್ದುಬಸ್ತಿಗೆ ಒಳಗಾಗಬೇಕಾದಂತಹ ದಿನಗಳು ಬರುವುದರಲ್ಲಿ ಸಂಶಯ ಇಲ್ಲ. ಸೊ ಹೀಗಾಗಿ ಖಂಡಿತವಾಗಿಯೂ ನಾವು ಇದಕ್ಕೆ ತಯಾರಾಗಿರಬೇಕು. ಇವರು ಹೇಳಿದಾಗೆ, ನಮ್ಮ ವೀರೇಶ್ ಹೇಳಿದಾಗೆ, ಅದನ್ನು ಯಾವುದೋ ಒಂದು ಲೀಗಲಿ ಯಾವುದೋ ಒಂದು ಇದಕ್ಕೆ ಕೋರ್ಟ್ಗೆ ನಾವು ಪ್ರೊಡ್ಯೂಸ್ ಮಾಡಲಿಕ್ಕೋ ಅಥವಾ ಪೊಲೀಸ್ ಸ್ಟೇಷನ್ಗೆ ಪೊಲೀಸರಿಗೆ ತೋರಿಸುವುದಕ್ಕೋ ಇದಕ್ಕೆಲ್ಲ ಬಳಸಿಕೊಳ್ಬೇಕಾಗ್ತದೆ ವಿನಃ ಅದನ್ನು ನಾವು ವಾಟ್ಸಪ್ ಜಾಲತಾಣಗಳಲ್ಲಿ ಅದೇ ವಿಡಿಯೋಗಳನ್ನು ಬಳಸುವಂತದ್ದು ಇದೆಲ್ಲ ಸರಿಯಲ್ಲ. ಇದಕ್ಕೆ ನಾನು ಒಂದು ಉದಾಹರಣೆ ಹೇಳ್ತೇನೆ. ನಾವು ಒಂದು ತಂಡವಾಗಿ ಬೆಂಗಳೂರಿಗೆ ಹೋಗ್ತಾ ಇದ್ದಂತಹ ಒಂದು ಸಂದರ್ಭದಲ್ಲಿ ನಮ್ಮ ಟೆಂಪೋ ಟ್ರಾವೆಲರ್ ಗೆ ಹಿಂದಿನಿಂದ ಒಬ್ಬ ಮಾರುತಿ ಕಾರ್ನವ ಬರ್ತಾ ಇದ್ದ. ಅವ ಬಂದು ನಮ್ಮ ಗಾಡಿಯನ್ನು ಓವರ್ಟೇಕ್ ಮಾಡ್ಕೊಂಡು ಮುಂದೆ ಹೋಗಿ ನಮ್ಮ ಟಿ ಡ್ರೈವರ್ ಆ ಒಂದು ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡ್ಕೊಳ್ತಾ ಇದ್ರೆ ಅವ ಬೇಕು ಅಂತಲೇ ಮುಂದಿನಿಂದ ಹೋಗಿ ಅದಕ್ಕೆ ಬ್ರೇಕ್ ಹೊಡೆದು ಇವನನ್ನು ಟಿ ಡ್ರೈವರ್ ಅನ್ನು ಸ್ವಲ್ಪ ವಿಚಲಿತನನ್ನಾಗಿ ಮಾಡಿ ಇದೆಲ್ಲ ಇದು ಈ ಕೆಲವೊಂದು ಅರ್ಧ ಗಂಟೆಗಳ ಕಾಲ ಬಂಟ್ವಾಳದ ಪರಿಧಿಯಲ್ಲಿ ನಡೆಯಿತು. ಈ ಘಟನೆ ನಡೆಯಿತು. ಬಂಟ್ವಾಳ ಪೊಲೀಸ್ ಸ್ಟೇಷನ್ಗೆ ಮತ್ತೆ ನಾವು ಹೋಗ್ಬೇಕಾಯ್ತು. ಎಲ್ಲಾ ವಿಚಾರಗಳನ್ನು ಪೊಲೀಸರಿಗೆ, ಸಬ್ ಇನ್ಸ್ಪೆಕ್ಟರ್ಗೆ ನಾನು ವಿವರಿಸಬೇಕು ಅಂತ ಆದ್ರೆ ನಾವು ತೆಗೆದಂತ ಯಾವುದೋ ವಿಡಿಯೋ ಇತ್ತು, ವಾಟ್ಸಪ್ ವಿಡಿಯೋ, ಅದೇ ನಮ್ಮ ಉಪಕಾರಕ್ಕೆ ಬಂತು. ಒಂದ್ ಕಡೆಯಲ್ಲಿ ಎಲ್ಲ ಒಂದ್ ಕಡೆಯಲ್ಲಿ ಉಪಕಾರವಾಗುತ್ತೆ, ಉಳಿಸುತ್ತೆ. ಒಂದ್ ಕಡೆಯಲ್ಲಿ ಎಲ್ಲ ಒಂದ್ ಕಡೆಯಲ್ಲಿ ಒಂದು ಕಡೆಯಲ್ಲಿ ಈ ಯುವಕರು ಅದನ್ನು ಬಳಸುವಂತಹ ರೀತಿ ತಪ್ಪಾಗಿ ಕೆಲವೊಂದು ಅಪಾಯಕಾರಿ ತಾಣಗಳಲ್ಲಿ ಅದನ್ನು ಬಳಸ್ಕೊಳ್ತಾ ಸೆಲ್ಫಿ ತೆಗೆದಾಗ ಅಲ್ಲ, ಒಂದು ಕಡೆಯಲ್ಲಿ ಸೆಲ್ಫಿ ಅನ್ನುವಂಥದ್ದು ನೀವು ಮಾತಾಡಿದಾಗ ನೆನಪಾಯ್ತು. ಮನೋವ್ಯಾಧನೆ ಅನ್ನುವಂಥದ್ದು ಈಗಾಗಲೇ ಈಗಿನ ಯುವ ಜನತೆಗಳಿಗೆ ಹೆಚ್ಚಾಗ್ತಿದೆ. ಎಲ್ಲಾ ಕಡೆಯಲ್ಲೂ ಸೆಲ್ಫಿ ಅನ್ನುವಂಥದ್ದು. ಎಲ್ಲ ಯಾವುದೇ ಒಂದು ದೇವಸ್ಥಾನ ಆಗಿರ್ಬೋದು, ಈ ಹಿಂದೆ ನೀವು ನೋಡಿರ್ಬೋದು, ಎಲ್ಲಾ ದೇವಸ್ಥಾನಗಳ ಒಳಗೆ ಚಿತ್ರಣ ಮಾಡ್ಲಿಕ್ಕಿಲ್ಲ, ಎಲ್ಲ ಒಂದಷ್ಟು ಫಲಕಗಳನ್ನು ಹಾಕುವಂಥದ್ದು. ಆದ್ರೆ ಈಗ ಯಾವ ಫಲಕಗಳು ಎಲ್ಲೋ ಲೆಕ್ಕಕ್ಕೆ ಬರ್ತಾ ಇಲ್ಲ, ಎಲ್ಲ ಕಡೆಯಲ್ಲೂ ಸೆಲ್ಫಿ ಅನ್ನುವಂಥದ್ದು. ಎಷ್ಟು ದೊಡ್ಡ ದುರಂತ. ಒಂದ್ ಕಡೆಯಲ್ಲಿ ಧರ್ಮದ ಆಧಾರದಲ್ಲೂ ಹೋಗೋದಾದ್ರೆ ಒಂದು ನಮ್ಮ ಏನೋ ಒಂದು ದೇವಸ್ಥಾನದ ಕಟ್ಟುಪಾಡುಗಳಿದೆ, ಅಲ್ಲೂ ಒಂದು ಕಡೆಯಲ್ಲಿ ಆಚಾರ ವಿಚಾರಗಳಲ್ಲೂ ಒಂದು ಅಷ್ಟು ತೊಡಕುಗಳು ಬರ್ತಾರೆ. ಅದನ್ನು ನಮ್ಗೆ ನಾವೇ ಅದನ್ನು ಸರಿಪಡಿಸಿಕೊಳ್ಬೇಕಾಗಿದೆ. ಯಾಕಂದ್ರೆ ಈ ಪ್ರಪಂಚ ಈ ವೈಚಾರಿಕತೆ ಮತ್ತೆ ಈ ವೈಜ್ಞಾನಿಕತೆ ಇವುಗಳೆಲ್ಲ ಬೆಳೆದಂತಹ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. 21ನೇ ಶತಮಾನದಲ್ಲಿ ನಾವು ಅತ್ಯುನ್ನತವಾದಂತಹ ಭಾರತ ಈಗ ಮುಂದುವರಿಯುತ್ತಿರುವಂತಹ ರಾಷ್ಟ್ರ ಒಂದಷ್ಟು ದಿವಸಗಳಲ್ಲಿ ಪ್ರಪಂಚದ ಒಂದು ಉನ್ನತ ಒಂದು ಸ್ಥಾನಕ್ಕೂ ಹೋಗಬಲ್ಲಂತಹ ರಾಷ್ಟ್ರವಾಗಿ ಈಗ ನಿಂತಿದೆ. ಆ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ಎಲ್ಲ ಒಂದ್ ಕಡೆಯಲ್ಲಿ ನಾವು ಒಂದು ಬೇಗ ತಲುಪಬೇಕು, ಬೇಜವಾಬ್ದಾರಿಯ ಕೆಲಸಗಳನ್ನು ನಾವು ಮಾಡುವಂತಹದ್ದು, ಈ ಸ್ಮಾರ್ಟ್ ಫೋನ್ಗಳನ್ನು ಬಳಸಿಕೊಳ್ತಾ ಕಡಿವಾಣ ಇಲ್ಲ, ಅದಕ್ಕೆ ಕಡಿವಾಣ ಅನ್ನುವಂಥದ್ದು ಇರ್ತಿದ್ರೆ ಎಲ್ಲ ಒಂದ್ ಕಡೆಯಲ್ಲಿ ಹೆದರಿಕೆ ಅನ್ನುವಂಥದ್ದು ಇರ್ತಿತ್ತು. ಎಲ್ಲ ಒಂದ್ ಕಡೆಯಲ್ಲಿ ನೀವು ನೋಡಿರ್ಬಹುದು ಸೈಬರ್ ಕ್ರೈಮ್ ಅನ್ನುವಂಥದ್ದು ಒಂದು
ಅಂಶಗಳನ್ನು ಪ್ರತಿಯೊಂದು ಕಡೆಯಲ್ಲಿ ಬಳಸ್ತಾರೆ. ಎಷ್ಟು ಪ್ರಕರಣಗಳಲ್ಲಿ ಸೈಬರ್ ಕ್ರೈಮ್ ಅಲ್ಲಿ ಒಂದು ಆರೋಪಿಗೆ ಒಂದಷ್ಟು ಶಿಕ್ಷೆಗಳಾಗಿದೆ, ಬಹಳಷ್ಟು ಬೆರಳಿಕೆಯಲ್ಲೂ ಇಲ್ಲ. ನಮ್ಮ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಎಲ್ಲೂ ಇಲ್ಲ. ಒಂದ್ ಕಡೆಯಲ್ಲಿ ಯಾಕೆ ಒಂದ್ ಕಡೆಯಲ್ಲಿ ಕ್ರೈಮ್ ಬೆಂಚ್ ಅನ್ನುವಂಥದ್ದು ವೀಕ್ ಆಗಿದೆ? ಹಾಗಾದ್ರೆ ಈ ವಾಟ್ಸಪ್ ಜಾಲತಾಣಗಳನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ವ ಒಂದ್ ಕಡೆಯಲ್ಲಿ? ಅಲ್ಲ, ಇದು ಆಕ್ಚುಲಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತ ಅಲ್ಲ, ನಿಮ್ಮ ಅನಿಸಿಕೆ ಪ್ರಕಾರ ಅನಿಸಿಕೆಯ ಪ್ರಕಾರ ನನ್ನ ಅನಿಸಿಕೆಯನ್ನು ನಾನು ಪ್ರಕಟಪಡಿಸಬೇಕು ಅಂತಾದ್ರೆ, ಒಳ್ಳೆಯ ಒಂದು ಬುದ್ಧಿಮತ್ತೆ ಉಳ್ಳಂತಹ ಪೊಲೀಸ್ ಅಧಿಕಾರಿಗಳು ನಮ್ಮಲ್ಲಿ ಬೇಕಾದಷ್ಟು ಇದ್ದಾರೆ. ಕರ್ನಾಟಕ ಪೊಲೀಸನ್ನು ನಾವು ಅಷ್ಟರ ಮಟ್ಟಿಗೆ ನಾವು ತಳ್ಳಿ ಹಾಕುವಂತಹ ಒಂದು ಸ್ಥಿತಿಯಲ್ಲಿ ನಾವಿಲ್ಲ. ಒಳ್ಳೆಯ ಮೇಧಾವಿಗಳು ನಮ್ಮಲ್ಲಿ ಇದ್ದಾರೆ ಪೊಲೀಸ್ ಅಧಿಕಾರಿಗಳಾಗಿ. ಆ ಒಂದು ಅಧಿಕಾರಿಗಳ ಒಂದು ಪರಿಧಿಯೊಳಗೆ ಈ ಇಂತಹ ಒಂದು ಸೈಬರ್ ಕ್ರೈಮ್ ಪ್ರಕರಣಗಳು ಸಿಕ್ಕಿತು ಅಂತಾದ್ರೆ ನಾನು ಹೇಳಬೇಕು ಅಂತಾದ್ರೆ, ಮುಂಚೆ ರಫೀಕ್ ಮುಲ್ಲಾ ಅಂತ ಅಧಿಕಾರಿಗಳಿದ್ರು, ಜೈನ್ ಶೆಟ್ಟರ್ ಅಂತಹ ಒಂದು ಅಧಿಕಾರಿ ಈಗಲೂ ಇದ್ದಾರೆ. ಅವರಿಗೆಲ್ಲ ನಾವು ಸ್ವಲ್ಪ ಇದರ ಬಗ್ಗೆ ನಾವು ಜಾಸ್ತಿ ಕಾರ್ಯವನ್ನು ನಾವು ವಹಿಸಬೇಕಾಗ್ತದೆ, ಇಲಾಖೆ ವಹಿಸಬೇಕಾಗ್ತದೆ, ಸರ್ಕಾರ ಅವರಿಗೆ ವಹಿಸಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ಈ ಅಧಿಕಾರಿಗಳನ್ನು, ಒಳ್ಳೆಯ ಬುದ್ಧಿಮತ್ತೆಯ ಅಧಿಕಾರಿಗಳನ್ನು ನಾವು ಸದೃಢವಾಗಿ ಬಳಸಿಕೊಂಡಾಗ ಈ ಸೈಬರ್ ಕ್ರೈಮ್ ಮತ್ತಷ್ಟು ಒಂದು ವೆಂಕಟೇಶ್ ಪ್ರಸನ್ನ ಇದ್ದಾರೆ, ಡಾಕ್ಟರ್ ವೆಂಕಟೇಶ್ ಪ್ರಸನ್ನ ಇದ್ದಾರೆ. ಯಾವುದೋ ಒಂದು ಕೇಸನ್ನು ಇತ್ತೀಚೆಗಷ್ಟೇ ಅವರು ಎಲ್ಲಿಂದಲೋ ಒಂದು ಡಬಲ್ ಪಾಸ್ಪೋರ್ಟ್ನ ಒಂದು ಕೇಸನ್ನು ಅಲ್ಲೇ ಇದ್ದಾನೆ, ಎಲ್ಲಿ ದುಬೈಯಲ್ಲಿ ಇದ್ದವನನ್ನು ಅವನನ್ನು ಹಿಡ್ಕೊಂಡು ಬಂದ್ರು ಅವರು. ಸೊ ಈ ಒಂದು ಕೆಲವು ವಿಚಾರಗಳನ್ನು ನಾವು ಇಂಥ ಒಳ್ಳೆ ಪೊಲೀಸ್ ಅಧಿಕಾರಿಗಳಿಗೆ ನಾವು ಸೈಬರ್ ಕ್ರೈಮ್ ನಂತಹ ಒಂದು ಒಳ್ಳೆಯ ಒಂದು ಡಿಪಾರ್ಟ್ಮೆಂಟ್ ಅನ್ನು ಅವರಿಗೆ ವಹಿಸಿದಲ್ಲಿ ಸೈಬರ್ ಕ್ರೈಮ್ ಮತ್ತಷ್ಟು ಕಂಟ್ರೋಲ್ಗೆ ಬರಬಹುದು ಅಂತ ಹೇಳುವಂತಹ ಒಂದು ಅನಿಸಿಕೆ ನಾನು. ಸರಿ, ಈಗಾಗಲೇ ನೀವು ಹೇಳಿದ್ರೆ ಯುವ ಜನತೆಗೆ ಒಂದು ಮೆಸೇಜ್ ಅನ್ನು ನೀಡಬೇಕು ಅನ್ನೋದು. ಯುವ ಜನತೆಗೆ ಈಗ ನೀವು ಮಾಡಿದಂತ ಒಂದು ಆ ವಿಡಿಯೋ ತುಣುಕಲ್ಲಿ ಎಲ್ಲವನ್ನು ಕೊಡ್ಲಿಕ್ಕೆ ಸಾಧ್ಯನಾ? ಒಂದ್ ಕಡೆಯಲ್ಲಿ ಅವರನ್ನು ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು? ಹಿಂದೂ ರಕ್ಷಾ ವೆಲ್ಫೇರ್ ಟ್ರಸ್ಟ್ ಇಂದ ಈ ತರದೊಂದು ವಿಡಿಯೋ ಮಾಡ್ಬೇಕಂತ ನಾವೊಂದು ನಮ್ಮ ಜನತೆಗೆ ಒಂದು ಮೆಸೇಜ್ ಕೊಡಬೇಕು ಅಂತ ಎಲ್ಲ ಸದಸ್ಯರೆಲ್ಲ ಒಟ್ಟಾಗಿ ಈ ತರ ಮಾಡಿ. ಯಾಕಂದ್ರೆ ಈ ಪರಿವರ್ತನೆ ಆ ತರ ಇದೆಯಲ್ಲ, ಅದು ನಮ್ಮ ಒಳಗಿಂದ ಬರಬೇಕಾಗುತ್ತೆ. ಮಾನವೀಯತೆ, ಮನುಷ್ಯತ್ವ ಮೆರೆಬೇಕಾದ್ರೆ ನಮ್ಮ ಒಳಗಿಂದ. ಈ ಶಿಕ್ಷೆ ಆಗುತ್ತೆ ಆ ಥರ, ಅದೂ ಪರಿವರ್ತನೆ ಬೇರೆ ರೀತಿಯದು. ಆದರೆ ನಮಗೆ ಅದು ಮನುಷ್ಯತ್ವ ಇದೆ, ನಮ್ಮ ಸ್ವಂತ ಮನುಷ್ಯತ್ವ ಇದೆ. ಅದರಿಂದ ನಾವು ಅರಿತುಕೊಳ್ಬೇಕಾಗುತ್ತೆ, ಇದು ತಪ್ಪು ಮಾಡ್ತಿರೋದು, ಈ ಥರ ಮಾಡಬಾರ್ದು. ಸ್ವಲ್ಪ ಸಣ್ಣ ಮಟ್ಟಿಗೆ ಒಂದು ಮೆಸೇಜ್ ಕೊಟ್ಟಿದ್ವಿ. ಇನ್ನು ಎಷ್ಟು ಜನ ಪರಿವರ್ತನೆ ಆಗ್ತಾರ ಏನೋ ಗೊತ್ತಿಲ್ಲ. ಅಲ್ಲ, ಇವರು ಕರೆ ಮೂಲಕ ಹೇಳಿದ್ರು ಒಬ್ರು, ನಾವೇನಾದ್ರೂ ಒಂದು ಕಡೆಯಲ್ಲಿ ಮಾನವೀಯತೆ ತೋರಿಸ್ಲಿಕ್ಕೆ ಹೋದ್ರು ನಮ್ಮ ಮೇಲೆ ಒಂದು ಕೇಸ್ ದಾಖಲಾಗುತ್ತೆ ಅನ್ನುವಂಥದ್ದು ಅವರು ಹೇಳಿದ್ರು. ಹಾಗಾದ್ರೆ ಎಲ್ಲೋ ಒಂದ್ ಕಡೆಯಲ್ಲಿ ಇನ್ನೂ ಅವರಿಗೆ ಅದರಿಂದ ಹೊರಗೆ ಬಂದಿಲ್ಲ. ಎಲ್ಲೋ ಒಂದ್ ಕಡೆಯಲ್ಲಿ ನಾವು ಸಹಾಯ ಮಾಡಿದವರಿಗೆ ಈಗಿನ ದಿನಗಳಲ್ಲಿ ಕೇಸ್ ದಾಖಲಾಗ್ತಾ ಇಲ್ಲ, ನಮ್ಮನ್ನೆಲ್ಲೋ ಒಂದ್ ಕಡೆಯಲ್ಲಿ ಒಳ್ಳೆಯ ದೃಷ್ಟಿನ ನೋಡ್ತಾರೆ ಅನ್ನುವಂಥದ್ದು ಏನೋ ಒಂದು ಮನಸ್ಸಿಗೆ ಇನ್ನೂ ಪರಿವರ್ತನೆ ಆಗಿಲ್ಲ. ಅದು ಯಾಕೆ? ಅದನ್ನು ಮಾಡಕ್ಕೆ ಸಾಧ್ಯನಾ ಒಂದ್ ಕಡೆಯಲ್ಲಿ? ಆಗುತ್ತೆ, ಖಂಡಿತ ಆಗುತ್ತೆ. ವೈಯಕ್ತಿಕವಾಗಿ ನಾವು ಅರಿತುಕೊಂಡ್ರೆ ಏನು ಈ ತರ ಆದ್ರೆ ಈ ತರ, ಈ ಪರಿಸ್ಥಿತಿ ನಮಗೆ ಆದ್ರೆ ಆ ತರ ತಿಳ್ಕೊಬೇಕಾಗುತ್ತೆ. ಇಂಥ ಪರಿಸ್ಥಿತಿ ನಮಗೆ ಆದ್ರೆ, ನಮ್ಮ ಮನೆಯವರಿಗೆ ಆದ್ರೆ, ನಾವು ಈ ತರ ನೀವು ಸೆಲ್ಫಿ ಫೋಟೋ ಎಲ್ಲ ನಮ್ಮ ಮೊಬೈಲಲ್ಲಿ ಅವ್ರದ್ದು ನೋಡಿದ್ರೆ ನಮಗೆ ಎಷ್ಟು ನೋವಾಗಲ್ಲ. ಕೇವಲ 10 ನಿಮಿಷದ ವಿಡಿಯೋ ಅವರು ತೆಗೆದಿದ್ದಾರೆ. 10 ನಿಮಿಷದ ವಿಡಿಯೋನ ನಾನು ನೋಡಿದ್ದೇನೆ. ಆ ವಿಚಾರಗಳನ್ನು ನಾನು ಪ್ರಕಟ ಮಾಡಬೇಕು ಅಂತಾದ್ರೆ ಒಳ್ಳೆಯ ಒಂದು ವಿಡಿಯೋ ಅದು. ಅದರಿಂದ ಜನತೆಗೆ ಒಂದು ಯಾವುದು ಸಂದೇಶ ಹೋಗ್ತದೆ. ಈ ವಿಚಾರವಾಗಿ ನಮ್ಮ ಅಣ್ಣಾಮಲೈ ಸಮ್ಮುಖದಲ್ಲಿ ಆ ವಿಡಿಯೋವನ್ನು ಬಿಡುಗಡೆ ಮಾಡಲಾಗಿದೆ. ಇದರ ಬಗ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಒಂದು ಅವರ ಕರ್ತವ್ಯ, ಒಂದು ಕೆಲಸಗಳನ್ನು ಮಾಡುವಂತ ಇದನ್ನು ಬಳಸಿಕೊಳ್ಳಬೇಕಾಗ್ತದೆ. ಇಲಾಖೆ ಬಳಸಿಕೊಳ್ಬಹುದು. ಇಲಾಖೆ ಈ ಯಾವುದೋ ಟ್ರಸ್ಟ್ ಇಂದ ಬಂದಂತಹ ಈ ವಿಡಿಯೋವನ್ನು ಅವರು ಬಳಸಿಕೊಳ್ಬಹುದು. ನಮ್ಮ ಥಿಯೇಟರ್ಗಳಲ್ಲಿ ಅಥವಾ ಇಂಥ ಒಂದು ಜನತೆ ಸೇರುವಂತಹ ಒಂದು ಯಾವ ಪ್ರದೇಶಗಳಿದೆ ಆ ಪ್ರದೇಶದಲ್ಲಿ ಅದನ್ನು ಪ್ರದರ್ಶಿಸಬಹುದಾದಂತಹ ಒಂದು ವಿಡಿಯೋ ಆಗಿದೆ ಅಂತ ಹೇಳಿ ನನ್ನ ಭಾವನೆ. ಯಾಕೆಂದ್ರೆ ಫೋಟೋ ತೆಗಿಬೇಕಿದ್ರೆ ಅದರಲ್ಲಿ ಒಂದು ಚಿತ್ರಣ ಬರ್ತದೆ, ಒಂದು ಮಾನವೀಯತೆ ಮೆರೆಯುವಂತಹ ಒಂದು ಘಟನೆ ಬರ್ತದೆ. ಒಬ್ಬ ಅವನ ತಮ್ಮನೋ ಅವ ಮಾವನೋ ಅವನ ಅಳಿಯನೋ ಬಿದ್ದು ಸತ್ತಿದ್ದಾನೆ. ಅವನು ಸತ್ತವನನ್ನು ಬಾಬು ಅಂತ ಹೇಳಿ
ಕರೆಯುವಂತಹ ಒಂದು ಇದು, ಅದನ್ನು ಯಾರೋ ಒಬ್ಬ ಫೋಟೋ ತೆಗಿತಾ ಇದ್ದಾನೆ, ವಿಡಿಯೋ ಮಾಡ್ತಾ ಇದ್ದಾನೆ, ಮಾತಾಡ್ಸ್ತಿದ್ದಾನೆ. ಸೊ ಇದನ್ನೆಲ್ಲ ನೋಡುವಾಗ ಈ ವಿಚಾರವಾಗಿ ಅವ ಅಷ್ಟು ಒಂದು ಇದು ಮಾಡುವಾಗ ಯಾರನ್ನಾದ್ರೂ ಒಬ್ಬನನ್ನು ನಿಲ್ಲಿಸಿ ಆ ಹೆಣವನ್ನು ಶಿಫ್ಟ್ ಮಾಡುವಂತಹ ವಿಚಾರವೋ ಅಥವಾ ಇವನನ್ನು ಆಘಾತಕ್ಕೊಳಗಾದ ಈ ವ್ಯಕ್ತಿಯನ್ನು ಯಾವುದೋ ಹಾಸ್ಪಿಟಲ್ಗೋ ಇನ್ನೊಂದು ಕಡೆಗೋ ಇದು ಮಾಡುವಂತಹ ಒಂದು ವಿಚಾರವನ್ನು, ಇದು ಸಾಮಾನ್ಯ ಜನತೆಗೆ ಹೊಳೆಯಬೇಕಾದಂತಹ ವಿಚಾರ ಅಲ್ಲದೆ ಕೇವಲ ವಿಡಿಯೋವನ್ನು ತೆಗೆದುಕೊಳ್ತಾ ಅದರಲ್ಲಿ ತಾನು ಮೋಜು ಮಸ್ತಿಯನ್ನು ಮಾಡ್ತೇನೆ ಅಂತ ಹೇಳುವಂತ ಒಂದು ವಿಚಾರಗಳನ್ನು ಬಿಟ್ಟು ಸಾಮಾಜಿಕವಾಗಿ ಯಾವ ರೀತಿಯ ಬದಲಾವಣೆಯನ್ನು ತಾನು ತರಬಹುದು ಅಂತ ಹೇಳುವಂತಹ ಒಂದು ದೃಷ್ಟಿಯಲ್ಲಿ ಅವ ವಿವೇಚನೆ ಮಾಡ್ತಾ ಇದ್ರೆ ಅದು ಒಳ್ಳೆಯ ವಿವೇಚನೆ ಆಗ್ತಾ ಇತ್ತು ಅಂತ ಹೇಳುವಂತ. ಸರಿ, ಮತ್ತಷ್ಟು ವಿಚಾರಗಳು ನಿಮ್ ಜೊತೆ ಹಂಚಿಕೊಳ್ತೇನೆ. ಎಸ್ ವೀಕ್ಷಕರೇ, ಈಗಾಗಲೇ ನಾವು ವಾಟ್ಸ್ಆಪ್ ಮೇನಿಯಾ ಅನ್ನುವಂಥದ್ರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಮಾತಾಡಿದ್ವಿ. ರಾಮಚಂದ್ರಾಚಾರ್ಯ ಅವರು ಒಂದಷ್ಟು ವಿಚಾರಗಳು ಹೇಗಿರುತ್ತೆ ಅನ್ನುವಂಥದ್ದು, ವಾಟ್ಸಪ್ ಅನ್ನು ಎಷ್ಟು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ, ಒಂದ್ ಕಡೆಯಲ್ಲಿ ಎಷ್ಟು ಸಹಾಯ ಇದೆ, ಒಂದ್ ಕಡೆಯಲ್ಲಿ ಎಷ್ಟು ಅದರಿಂದ ಅನಾಹುತಗಳು ಆಗುತ್ತೆ ಅನ್ನುವಂಥದ್ದು, ಒಂದ್ ಕಡೆಯಲ್ಲಿ ಹೆಚ್ಚಾಗಿ ಮಿತವಾಗಿ ಮತ್ತೆ ಬಳಸಿದ್ರೆ ಎಲ್ಲವೂ ಒಳ್ಳೇದಾಗಿ ಇರುತ್ತೆ ಅನ್ನುವಂಥದ್ದು ಒಬ್ರು ವೀಕ್ಷಕರು ಕರೆ ಮಾಡಿ ಹೇಳಿದ್ರು. ಇದೆಲ್ಲವನ್ನು ಮಾತಾಡ್ತೀನಿ, ಅದಕ್ಕಿಂತ ಮೊದಲು ಸಣ್ಣ ವಿರಾಮ.